ಇವತ್ತಿನ ದಿನ ನಾವು ಗ್ರಹಗಳ ಮೈತ್ರಿ ಅಂದರೆ ರಿಲೇಶನ್ಶಿಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಿಂದೆ ನಾವು ಈ ರಿಲೇಶನ್ಶಿಪ್ ಬಗ್ಗೆ ಹೇಳಿದ್ವಿ, ಆದರೆ ಬ್ರೀಫಾಗಿ ಜಸ್ಟ್ ಹೇಳಿದ್ವಿ. ಅದರ ಬಗ್ಗೆ ಒಂದ್ಸಲ ಹೇಳ್ತೀವಿ. ಗ್ರಹಗಳನ್ನು ಎರಡು ಗ್ರೂಪಾಗಿ ನಾವು ಮಾಡಿದ್ವಿ. ಒಂದು ದೇವಗುರುವಾದಂಥ ಗುರುವಿನ ವಿಭಾಗ, ಇನ್ನೊಂದು ರಾಕ್ಷಸ ಗುರುವಾದಂಥ ಶುಕ್ರನ ವಿಭಾಗ. ಸೊ ಗುರುವಿನ ವಿಭಾಗದಲ್ಲಿ ನಮಗೆ ಸೂರ್ಯ, ಚಂದ್ರ, ಕುಜ, ಗುರು, ಕೇತು, ಇದು ಸೂರ್ಯನ ವಿಭಾಗದಲ್ಲಿ ಇರುವಂಥ ಗ್ರಹಗಳು. ಅದೇ ಥರ ಶುಕ್ರನ ವಿಭಾಗದಲ್ಲಿ ಶನಿ, ಬುಧ, ರಾಹು. ಸೊ ಹೀಗೆ ನಾವು ಕಳೆದ ಕ್ಲಾಸಲ್ಲಿ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ವಿ. ಆದರೆ ಇವತ್ತಿನ ದಿನ ಈ ರಿಲೇಶನ್ಶಿಪ್ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಸೊ ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹ ಏನಾಗುತ್ತೆ, ಸೊ ಇದಕ್ಕೆ ಜಾತಕದ ಪ್ರಕಾರ ಇದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ. ಅದರ ಪ್ರಕಾರ ಹೇಗೆ ತಿಳ್ಕೋಬೇಕು ಎಂಬುದನ್ನು ನಾವು ಇವತ್ತಿನ ದಿನ ನೋಡೋಣ. ಸೊ ಇವಾಗ ಗ್ರಹ ಮೈತ್ರಿ ಅಂತ ನೋಡಿದ್ರೆ ಇಲ್ಲಿ 3 ಥರ ಗ್ರಹ ಮೈತ್ರಿಗಳು ನಮಗೆ ಕಾಣುತ್ತೆ. ಒಂದು ಸಹಜ ಮೈತ್ರಿ ಅಂದರೆ ನ್ಯಾಚುರಲ್ ರಿಲೇಶನ್ಶಿಪ್ ಅಂತೀವಿ. ಎರಡನೇದು ತಾತ್ಕಾಲಿಕ ಮೈತ್ರಿ, ಟೆಂಪರರಿ ರಿಲೇಶನ್ಶಿಪ್. ಪಂಚದ ಮೈತ್ರಿ, ಕಾಂಪೌಂಡ್ ರಿಲೇಶನ್ಶಿಪ್. 3 ಥರ ಮೈತ್ರಿಗಳಿರುತ್ತೆ. ಈ 3 ಥರ ಮೈತ್ರಿಗಳನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ತಿಳ್ಕೋಬೇಕಾಗುತ್ತೆ. ನಮಗೆ ಅಲ್ಟಿಮೇಟ್ಲಿ ನಮಗೆ ಬೇಕಾದ್ದು ಪಂಚದ ಮೈತ್ರಿ, ಕಾಂಪೌಂಡ್ ರಿಲೇಶನ್ಶಿಪ್. ಒಂದು ಪ್ಲಾನೆಟ್ ಇನ್ನೊಂದು ಪ್ಲಾನೆಟ್ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಜಾತಕಸ್ಥನಿಗೆ ಹೇಗಾಗುತ್ತೆ. ಯಾಕಂದರೆ ಎಲ್ಲರಿಗೂ ಒಂದೇ ಥರ ಇರಲ್ಲ. ಆ ಪರ್ಟಿಕ್ಯುಲರ್ ನೇಟಿವಿಗೆ ಆ ಗ್ರಹಗಳ ಬಗ್ಗೆ ರಿಲೇಶನ್ಶಿಪ್ ಎಂಬುದು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಜಾತಕವನ್ನು ಹಿಡಿದು ನಾವು ರಿಲೇಶನ್ಶಿಪ್ಪನ್ನು ನಾವು ನೋಡಬೇಕಾಗತ್ತೆ. ಈಗ ಸೂರ್ಯ ಮತ್ತು ಶುಕ್ರ ಇಬ್ಬರು ಶತ್ರುಗಳೇ, ಆದರೆ ಜಾತಕಕ್ಕೂ ಬದಲಾವಣೆ ಆಗುತ್ತೆ. ಸೊ ಅದರ ವಿಚಾರ ನಾವು ಇಲ್ಲಿ ತಿಳ್ಕೊಡೋಣ. ಸಹಜ ಮೈತ್ರಿ ಅಂದರೆ ನ್ಯಾಚುರಲ್ ಆಗಿ ಒಂದು ಪ್ಲಾನೆಟಿಗೆ ಇನ್ನೊಂದು ಪ್ಲಾನೆಟ್ ಏನಾಗುತ್ತೆ. ಈ ನ್ಯಾಚುರಲ್ ರಿಲೇಶನ್ಶಿಪ್ ಯಾವತ್ತಿಗೂ ಕೂಡ ಚೇಂಜ್ ಆಗಲ್ಲ. ಬಟ್ ತಾತ್ಕಾಲಿಕ ಮೈತ್ರಿ ಅಂದರೆ ಒಬ್ಬ ಪರ್ಟಿಕ್ಯುಲರ್ ಜಾತಕಸ್ಥನಿಗೆ ರಿಲೇಶನ್ಶಿಪ್ ಹೇಗಿರುತ್ತೆ ಅಂತಂಬೋದು ಇದು ಬದಲಾಗ್ತಾ ಇರುತ್ತೆ. ಬಟ್ ಕಾಂಪೌಂಡ್ ರಿಲೇಶನ್ಶಿಪ್ ಅಂದರೆ ಸಹಜ ಮೈತ್ರಿ ಮತ್ತು ತಾತ್ಕಾಲಿಕ ಮೈತ್ರಿ ಈ ಎರಡನ್ನ ಕೂಡ ನಾವು ರಿಲೇಟ್ ಮಾಡಿ ಕಾಂಪೌಂಡ್ ರಿಲೇಶನ್ಶಿಪ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದನ್ನ ಒಂದು ಎಕ್ಸಾಂಪಲ್ ಸಹಿತವಾಗಿ ನಾವು ನೋಡೋಣ. ಸೊ ಮುಂಚಿತವಾಗಿ ನಾವು ನೋಡಿದ್ರೆ ಇಲ್ಲಿ ಗ್ರಹ ಮೈತ್ರಿಯಲ್ಲಿ ಫಸ್ಟ್ ಸಹಜ ಮೈತ್ರಿಯನ್ನು ನಾವು ನೋಡೋಣ. ಸಹಜ ಮೈತ್ರಿಗೆ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇದೆ. ಇದರಲ್ಲಿ ನಾವು ಮುಖ್ಯವಾಗಿ ಯಾವತ್ತನ್ನು ಬೇಸ್ ಮಾಡಿಕೊಂಡು ಈ ಸಹಜ ಮೈತ್ರಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮಗೆ ಹಿಂದೆ ನಾವು ಬೇಸಿಕ್ಸ್ ಅಲ್ಲಿ ಹೇಳಿದ್ವಿ ಗ್ರಹಗಳು ಮೂಲ ತ್ರಿಕೋಣ ಸ್ಥಾನ ಅಂತ. ಸೊ ಮೂಲ ತ್ರಿಕೋಣ ಸ್ಥಾನ ಅಂತಂದ್ರೆ ಎಲ್ಲ ಗ್ರಹಗಳಿಗೆ ಅವರವರ ಸ್ವಕ್ಷೇತ್ರವೇ ಮೂಲ ತ್ರಿಕೋಣ ಸ್ಥಾನ. ಸ್ವಕ್ಷೇತ್ರಕ್ಕಿಂತಲೂ ಸ್ವಲ್ಪ ಬಲ ಜಾಸ್ತಿ ಇರುತ್ತೆ. ಈಗ ಉದಾಹರಣೆಗೆ ಶನಿಗೆ ಮಕರ ಕುಂಭ ರಾಶಿಗೆ ಅಧಿಪತಿ ಆಗ್ತಾನೆ. ಆದರೆ ಈ ಮಕರ ಕುಂಭ ರಾಶಿಯಲ್ಲಿ ಯಾವುದು ಪವರ್ಫುಲ್ ಆಗಿರುತ್ತೆ ಅಂದರೆ ಕುಂಭರಾಶಿ ಪವರ್ಫುಲ್ ಆಗಿರುತ್ತೆ. ಮಕರ ರಾಶಿ ಸ್ವಕ್ಷೇತ್ರ ಅಂತ ಕರಿತೀವಿ, ಕುಂಭರಾಶಿಯನ್ನ ಮೂಲ ತ್ರಿಕೋಣ ಸ್ಥಾನ ಅಂತ ಕರಿತೀವಿ. ಮೂಲ ತ್ರಿಕೋಣ ಸ್ಥಾನ ಅಂದರೆ ಸ್ವಕ್ಷೇತ್ರವೇ, ಆದರೆ ಬಲ ಜಾಸ್ತಿ ಇರುತ್ತೆ ಅಂತ ನಾವು ತಿಳಿದ್ವಿ. ಸೊ ಎಲ್ಲ ಗ್ರಹಗಳಿಗೆ ಅವರವರ ಮನೆಯೇ ಸ್ವಕ್ಷೇತ್ರ ಮೂಲ ತ್ರಿಕೋಣ ಸ್ಥಾನ ಆಗುತ್ತೆ. ಚಂದ್ರಗೆ ಮಾತ್ರ ತನ್ನ ಉಚ್ಚ ಸ್ಥಾನ ಮೂಲ ತ್ರಿಕೋಣ ಸ್ಥಾನ ಒಂದೇ ಆಗುತ್ತೆ. ಇಲ್ಲಿ ಸಹಜ ಮೈತ್ರಿಯನ್ನ ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ ನೋಡಿದ್ರೆ ಇದಕ್ಕೊಂದು ಫಾರ್ಮುಲಾ ಇದೆ. ಏನಂದ್ರೆ ಯಾವುದೇ ಒಂದು ಗ್ರಹ ತನ್ನ ಮೂಲ ತ್ರಿಕೋಣ ಸ್ಥಾನದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 5ನೇ ಮನೆ, 8ನೇ ಮನೆ, 9ನೇ ಮನೆ, 12ನೇ ಮನೆ ಈ ಮನೆಗಳಿಗೆ ಯಾರು ಓನರ್ಸ್ ಆಗ್ತಾರೋ, ಓನರ್ಶಿಪ್ ಮಾತು ಅವಾಗ ಮನೆಗಳಲ್ಲಿ ಯಾರನ್ನ ಇದ್ದಾರೆ ಅಂತ ಅಂಬೋದಲ್ಲ, ಓನರ್ಶಿಪ್. ಸೊ ಪ್ರತಿಯೊಂದು ಗ್ರಹಕ್ಕೂ ತನ್ನ ಮೂಲ ತ್ರಿಕೋಣ ಸ್ಥಾನದಿಂದ 1, 2, 4, 5, 8, 9, 12 ಈ ಮನೆಗಳಿಗೆ ಯಾರು ಅಧಿಪತಿಗಳಾಗ್ತಾರೋ, ಲಾರ್ಡ್ಶಿಪ್ ಆಗ್ತಾರೋ ಅವರು ಫ್ರೆಂಡ್ಸ್ ಆಗ್ತಾರೆ ಅಂತ ನಾವು ತಿಳ್ಕೋಬೇಕು. ಅದೇ ಥರ ಮೂಲ ತ್ರಿಕೋಣ ಸ್ಥಾನದಿಂದ 3, 6, 7, 10, 11 ಈ ಸ್ಥಾನಗಳಿಗೆ ಯಾರು ಅಧಿಪತಿಗಳಾಗ್ತಾರೋ ಅವರು ಶತ್ರುಗಳಾಗ್ತಾರೆ ಅಂತ ನಾವು ತಿಳ್ಕೋಬೇಕು. ಬಟ್ ಇಲ್ಲಿ ಒಂದು ವಿಷಯ ಏನಂತಂದ್ರೆ ಪ್ರತಿಯೊಂದು ಗ್ರಹಕ್ಕೂ 2 ಮನೆ ಇದೆ ಎಕ್ಸೆಪ್ಟ್ ಚಂದ್ರ, ಸೂರ್ಯ. ಸೊ ಪ್ರತಿಯೊಂದು ಗ್ರಹಕ್ಕೂ 2 ಮನೆ ಇದ್ದಾಗ
ಒಂದು ಮನೆ ಫ್ರೆಂಡ್ಶಿಪ್ ಕೆಳಗೆ ಇನ್ನೊಂದು ಮನೆ ಎನಿಮಿ ಕೆಳಗೆ ಬಂದರೆ ಏನು ಮಾಡಬೇಕು? ಸೊ ಯಾವ ಗ್ರಹ ಒಂದು ಫ್ರೆಂಡ್ಶಿಪ್ಪು ಒಂದು ಎನಿಮಿ ಬರುತ್ತೋ ಆ ಗ್ರಹವನ್ನು ನಾವು ನ್ಯೂಟ್ರಲ್ ಅಂತ ಕರಿತೀವಿ, ತಟಸ್ಥವಾದ ಗ್ರಹ ಅಥವಾ ಸಮ ಅಂತ ಕರಿತೀವಿ, ಈಕ್ವಲ್. ಸೊ ಅವರಿಬ್ಬರು ಸಮಾನವಾಗಿರ್ತಾರೆ ಅಂತ ನಾವು ತಿಳ್ಕೊತೀವಿ. ಸೊ ಇದು ಮೂಲ ತ್ರಿಕೋಣ ಸ್ಥಾನದ ಮೇಲೆ ಡಿಪೆಂಡ್ ಆಗಿರುವಂಥ ಸಹಜ ಮಾಹಿತಿ. ಇದು ಯಾವತ್ತಿಗೂ ಬದಲಾಗಲ್ಲ. ಸೊ ಹಾಗಾಗಿ ಇದೊಂದು ಟ್ಯಾಬ್ಲರ್ ಕಾಲಮ್ ತರ ಇದೆ, ಅದನ್ನು ನಾವು ಬೈಹಾರ್ಟ್ ಮಾಡಿದ್ರು ಸರಿ ಹೋಗುತ್ತೆ. ಸೊ ನೋಡೋಣ ಒಂದ್ಸಲ ಎಕ್ಸಾಂಪಲ್ ಹಾಕಿ. ಸೊ ಇಲ್ಲಿ ಒಂದು ಉದಾಹರಣೆಯನ್ನು ನಾವು ತಗೊಂಡ್ರೆ, ಈಗ ಸಪೋಸ್ ಸೂರ್ಯಗೆ ತಗೊಳ್ಳಿ. ಸೊ ಸೂರ್ಯಗೆ ತಗೊಂಡಾಗ ಸೂರ್ಯನ ಮೂಲ ತ್ರಿಕೋಣ ಸ್ಥಾನ ಬಂದು ನಮಗೆ ಈ ಸಿಂಹ ರಾಶಿ ಆಗುತ್ತೆ. ಸೊ ಏನು ಹೇಳಿದ್ದಾರೆ? 1, 2, 4, 5, 8, 9, 12 ಮನೆ ಅಧಿಪತಿಗಳು ಮಿತ್ರರಾಗ್ತಾರೆ. ಈಗ ಸೂರ್ಯಗೆ ನೀವು ತಗೊಂಡ್ರೆ 2ನೇ ಮನೆಗೆ ಅಧಿಪತಿ ಬುಧ ಆಗ್ತಾನೆ. ಆ 2ನೇ ಮನೆಗೆ ಯಾವ್ದನ್ನ ಗ್ರಹ ಇದೆ ಅಂದ್ರೆ ಅದನ್ನು ಕನ್ಸಿಡರ್ ಮಾಡಬೇಡಿ, ಆ ಹೌಸ್ಗೆ ಓನರ್ ಯಾರು ಅಂತ ತಿಳ್ಕೊಳ್ಳಿ. ಸೊ 2ನೇ ಮನೆಗೆ ಓನರ್ ಬಂದು ಬುಧ ಆಗ್ತಾನೆ. ಸೊ ಬುಧ ಫ್ರೆಂಡ್ ಆಗ್ತಾನೆ. ಸೊ ಬುಧಗೆ ಇನ್ನೊಂದು ಮನೆ ಕೂಡ ಇದೆ, ಅದು ಬಂದು ಮಿಥುನ ರಾಶಿ. ಸೊ ಸಿಂಹ ರಾಶಿಯಿಂದ ನೀವು ಕೌಂಟ್ ಮಾಡಿದ್ರೆ ಮಿಥುನ ರಾಶಿ 11th ಹೌಸ್ ಆಗುತ್ತೆ ನೋಡಿ. 7, 8, 9, 10, 11. ಸೊ 11th ಹೌಸ್ ಆಗುತ್ತೆ. ಸೊ 11th ಹೌಸ್ ಏನಿದೆ? ಎನಿಮಿ ಕೆಳಗೆ ಇದೆ. ಸೊ ಸೂರ್ಯಗೆ ಬುಧ ಒಂದು ಫ್ರೆಂಡ್ಶಿಪ್ ಬರುತ್ತೆ, ಇನ್ನೊಂದು ಎನಿಮಿ ಬರುತ್ತೆ. ಸೊ ಫ್ರೆಂಡ್ ಪ್ಲಸ್ ಎನಿಮಿ ಏನಾಗ್ತಾನೆ? ನ್ಯೂಟ್ರಲ್ ಆಗ್ತಾರೆ ಅಂತ ನಾವು ತಿಳ್ಕೋಬೇಕು. ಸೊ ಸೂರ್ಯಗೆ ಬುಧ ನ್ಯೂಟ್ರಲ್. ಅದೇ ಬುಧಗೆ ಸೂರ್ಯ ಏನಾಗ್ತಾನೆ ಅಂತ ನೀವು ನೋಡಿದ್ರೆ, ಸೊ ಬುಧ ಎಲ್ಲಿದ್ದಾನೋ ಬುಧನಿಂದ ಸೂರ್ಯನ ಮನೆ ಯಾವುದು ಅದನ್ನು ಕೌಂಟ್ ಮಾಡಿ. ಸೊ ಬುಧನ ಸೂರ್ಯ ಮನೆ ನೋಡಿದ್ರೆ 12th ಹೌಸ್ ಆಗುತ್ತೆ. ಸೊ 12th ಹೌಸ್ ಈಸ್ ಫ್ರೆಂಡ್ ಆಗುತ್ತೆ. ಸೂರ್ಯಗೆ ಒಂದೇ ಮನೆ ಇದಾದ ಕಾರಣ ಸೊ 12th ಹೌಸ್ ಫ್ರೆಂಡ್. ಸೊ ಬುಧಗೆ ಸೂರ್ಯ ಫ್ರೆಂಡ್ ಆಗ್ತಾನೆ, ಬಟ್ ಸೂರ್ಯನಿಗೆ ಬುಧ ಬಂದು ನ್ಯೂಟ್ರಲ್ ಆಗ್ತಾನೆ. ಸೊ ಹೀಗೆ ಸರಿ. ಈಗ ಸೂರ್ಯಗೆ ಶುಕ್ರ ಏನಾಗ್ತಾನೆ ಅಂತ ತಿಳ್ಕೊಬೇಕು ಅನ್ಕೊಳ್ಳಿ. ಸೂರ್ಯನಿಂದ ಶುಕ್ರನ ಮನೆಗಳಂದ್ರೆ ವೃಷಭ ರಾಶಿ, ತುಲಾ ರಾಶಿ. ಸೊ ಸೂರ್ಯನ ಮೂಲ ತ್ರಿಕೋಣ ಸ್ಥಾನದಿಂದ ಈ ತುಲಾ ರಾಶಿ ಬಂದು 1, 2, 3 ಥರ್ಡ್ ಹೌಸ್ ಆಗುತ್ತೆ. 4, 5, 6, 7, 8, 9, 10. ಸೊ 10th ಹೌಸ್ ಆಗುತ್ತೆ. ಸೊ 3 and 10. ಸೊ 3, 10 ಎರಡೂ ಕೂಡ ಎನಿಮಿ ಕೆಳಗೆ ಲಿಸ್ಟಿಂಗ್ ಕೆಳಗೆ ಇದಾದ ಕಾರಣ ಸೂರ್ಯಗೆ ಶುಕ್ರ ಶತ್ರು ಆಗ್ತಾನೆ. ಅದೇ ತರ ಶುಕ್ರಗೆ ಸೂರ್ಯ ಏನಾಗ್ತಾನೆ ಅಂತ ನೋಡಿದ್ರೆ, ಶುಕ್ರನಿಂದ ನೀವು ಕೌಂಟ್ ಮಾಡಿದ್ರೆ ಸಿಂಹ ರಾಶಿ ಬಂದು 11th ಹೌಸ್ ಆಗುತ್ತೆ. ಸೊ 11th ಹೌಸ್ ಇಸ್ ಆಲ್ಸೋ ಎನಿಮಿ. ಸೊ ಶತ್ರು ಆಗ್ತಾನೆ. ಸೊ ಸೂರ್ಯಗೆ ಎಲ್ಲಾ ಗ್ರಹಗಳು ಏನಾಗುತ್ತೆ ಅಂತ ಒಂದ್ಸಲ ನೋಡಿದ್ರೆ, ಸೂರ್ಯಗೆ ಬುಧ ಸಮ ಆಗ್ತಾನೆ. ಯಾಕೆಂದ್ರೆ 2, 11 ಮನೆ ಅಧಿಪತಿಯಾಗಿದ್ದಾನೆ, ಸಮ ಆಗ್ತಾನೆ. ಶುಕ್ರ 3, 10 ಮನೆ ಅಧಿಪತಿ ಆಗ್ತಾನೆ. 3, 10 ಎರಡೂ ಕೂಡ ಶತ್ರುಗಳ ಲಿಸ್ಟಿಂಗ್ ಕೆಳಗೆ ಬರುತ್ತೆ. ಆಮೇಲೆ ಕುಜ ಸೂರ್ಯನಿಂದ ಕುಜನ ಮನೆ 4ನೇ ಮನೆ ಆಗುತ್ತೆ ಹಾಗೂ 9ನೇ ಮನೆ ಆಗುತ್ತೆ. ಸೊ 4, 9 ಎರಡೂ ಕೂಡ ಈ ಫ್ರೆಂಡ್ ಮನೆಗಿದಾದ ಕಾರಣ ಸೊ ಸೂರ್ಯಗೆ ಕುಜ ಫ್ರೆಂಡ್ ಆಗ್ತಾನೆ. ಹಾಗೆ ಗುರು ನೋಡಿದ್ರೆ 5 and 7, 8 ಆಗುತ್ತೆ. ಸೊ 5, 8 ಎರಡೂ ಕೂಡ ಫ್ರೆಂಡ್ಶಿಪ್ ಲಿಸ್ಟಿಂಗ್ ಅಲ್ಲಿ ಇದಾದ ಕಾರಣ ಸೂರ್ಯಗೆ ಗುರು ಮಿತ್ರ ಆಗ್ತಾನೆ. ಶನಿ ನೋಡಿದ್ರೆ ಸೂರ್ಯನಿಂದ 6, 7 ಆಗುತ್ತೆ. ಸೂರ್ಯನ ಮೂಲ ತ್ರಿಕೋಣ ಸ್ಥಾನದಿಂದ 6, 7 ಆಗುತ್ತೆ. ಅದ ಕಾರಣ 6, 7 ಎರಡೂ ಕೂಡ ಎನಿಮಿ ಲಿಸ್ಟಿಂಗ್ ಅಲ್ಲಿ ಇದೆ. ಸೂರ್ಯಗೆ ಶನಿ ಶತ್ರು ಆಗ್ತಾನೆ. ಚಂದ್ರ ನೋಡಿದ್ರೆ ಸೂರ್ಯನಿಂದ 12ನೇ ಮನೆಗೆ ಚಂದ್ರ ಓನರ್ ಆಗ್ತಾರೆ. ಸೊ ಚಂದ್ರ ಫ್ರೆಂಡ್ ಆಗ್ತಾನೆ. ಇಲ್ಲಿ ಓನರ್ಶಿಪ್ ಅನ್ನೇ ತಗೋಬೇಕು. ಆ ಮನೆಗೆ ಯಾರಿದ್ದಾರೆ ಅಂತ ನೀವು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಓನ್ಲಿ ಓನರ್ಶಿಪ್. ಮೂಲ ತ್ರಿಕೋಣ ಸ್ಥಾನದಿಂದ ಯಾವ ಮನೆಗೆ ಓನರ್ಶಿಪ್ ಆಗ್ತಾರೋ ಆ ಮನೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸೂರ್ಯಗೆ ನೋಡಿದ್ರೆ ಬುಧ ಮಿತ್ರ ಸಮ ಆಗ್ತಾನೆ, ಶುಕ್ರ ಶತ್ರು ಆಗ್ತಾನೆ, ಕುಜ ಬಂದು ಮಿತ್ರ ಆಗ್ತಾನೆ, ಗುರು ಬಂದು ಮಿತ್ರ ಆಗ್ತಾನೆ, ಶನಿ ಬಂದು ಶತ್ರು ಆಗ್ತಾನೆ, ಚಂದ್ರ ಬಂದು ಮಿತ್ರ ಆಗ್ತಾನೆ. ಸೊ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ತರ ಚಂದ್ರಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಚಂದ್ರನ ಮೂಲ ತ್ರಿಕೋಣ ಸ್ಥಾನ ಬಂದು ವೃಷಭ ಆಗಿದೆ, ಇಲ್ಲಿಂದನೇ ಕೌಂಟ್ ಮಾಡಬೇಕು. ಸೊ ವೃಷಭ ನೋಡಿದ್ರೆ ಚಂದ್ರ ಶುಕ್ರನ ಮನೆಗೆ ಇದ್ದಾನೆ. ಶುಕ್ರ 1 + 6. ಸೊ ಇದು ಕೂಡ 6ನೇ ಮನೆ ಕೂಡ ಶುಕ್ರಂದೆ. ಸೊ ಚಂದ್ರ 1, 6 ಬಂದಿದೆ, ಆದ ಕಾರಣ 1 ಮಿತ್ರ 6 ಬಂದು ಶತ್ರು. ಸೊ ಹಾಗಾಗಿ ನ್ಯೂಟ್ರಲ್ ಆಗಿರುತ್ತೆ, ಸಮ ಆಗುತ್ತೆ. ಸೊ ಚಂದ್ರಗೆ ಶುಕ್ರ ಸಮ ಆಗ್ತಾನೆ. ಅದೇ ತರ ಬುಧ ನೋಡಿ 2 ಮತ್ತೆ 5 ಆಗುತ್ತೆ. ಸೊ 2, 5 ಎರಡೂ ಕೂಡ ಫ್ರೆಂಡ್ಶಿಪ್ ಲಿಸ್ಟಿಂಗ್ ಅಲ್ಲಿ ಇದಾದ ಕಾರಣ ಚಂದ್ರಗೆ ಬುಧ ಮಿತ್ರ ಆಗ್ತಾನೆ. ಹಾಗೆ ಇನ್ನು ಸೂರ್ಯ ನೋಡಿ, ಚಂದ್ರನಿಂದ ಸೂರ್ಯ ಬಂದು 4ನೇ ಮನೆಗಿದ್ದಾನೆ. ಸೊ 4ನೇ ಮನೆ ಅಧಿಪತಿ
ಸೂರ್ಯ 4 ಬಂದು ಏನಾಗುತ್ತೆ, ಫ್ರೆಂಡ್ ಕೆಳಗೆ ಬರುತ್ತೆ. ಸೊ ಚಂದ್ರಗೆ ಸೂರ್ಯ ಮಿತ್ರ ಆಗ್ತಾನೆ. ಅದೇ ತರ ಕುಜ ನೋಡಿದ್ರೆ ಚಂದ್ರಗೆ ಕುಜ 7, 12 ಆಗುತ್ತೆ. ಸೊ 7 ಶತ್ರು, 12 ಮಿತ್ರ ಆಗುತ್ತೆ. ಅದ ಕಾರಣ ಒಂದು ಮಿತ್ರ ಒಂದು ಶತ್ರು ಆಗಿರೋದ ಕಾರಣ ಸಮ ಆಗುತ್ತೆ. ಅದೇ ತರ ಗುರು 8, 11 ಆಗುತ್ತೆ. ಸೊ ಒಂದು ಫ್ರೆಂಡ್ ಒಂದು ಎನಿಮಿ. ಸೊ ಗುರು ಕೂಡ ಸಮ ಆಗ್ತಾನೆ. ಶನಿ ನೋಡಿದ್ರೆ 9, 10 ಆಗುತ್ತೆ. 9 ಮಿತ್ರ, 10 ಶತ್ರು. ಆದ ಕಾರಣ ಶನಿ ಕೂಡ ಸಮ ಆಗ್ತಾನೆ. ಇಲ್ಲಿ ಚಂದ್ರನ ಕೇಸ್ ನೋಡಿದ್ರೆ ಚಂದ್ರನಿಗೆ ಶತ್ರುಗಳು ಯಾರೂ ಇಲ್ಲ. ಚಂದ್ರನಿಗೆ ಸೂರ್ಯ ಬುಧ ಮಾತ್ರ ಫ್ರೆಂಡ್ಸ್ ಆಗ್ತಾರೆ. ಶುಕ್ರ, ಗುರು, ಶನಿ, ಕುಜ ಈ 4 ಜನ ಏನಾಗ್ತಾರೆ, ನ್ಯೂಟ್ರಲ್ ಆಗ್ತಾರೆ. ಯಾರೂ ಕೂಡ ಚಂದ್ರನಿಗೆ ಶತ್ರುಗಳಿಲ್ಲ. ಈಗ ನೋಡಿ, ಒಂದು ಸ್ವಾರಸ್ಯ ಅಂದ್ರೆ ಚಂದ್ರನಿಗೆ ಬುಧ ಬಂದು ಮಿತ್ರ ಆಗ್ತಾನೆ. ಹೇಗೆ ಅಂದ್ರೆ 2nd, 5th ಹೌಸ್ ಅಧಿಪತಿಯಾದ ಕಾರಣ. ಅದೇ ಬುಧನಿಗೆ ಚಂದ್ರ ಏನಾಗ್ತಾನೆ ಅಂದ್ರೆ ಬುಧನಿಂದ ನಿಮಗೆ 11ನೇ ಮನೆಗೆ ಚಂದ್ರ ಅಧಿಪತಿ ಆದ ಕಾರಣ ಬುಧಗೆ ಚಂದ್ರ ಶತ್ರು ಆಗ್ತಾನೆ. ಸೊ ಯಾವ ಗ್ರಹದಿಂದ ಯಾವ ಗ್ರಹ ಮಿತ್ರನ ಶತ್ರುವ ನೋಡ್ಕೋಬೇಕಾಗತ್ತೆ. ಇಲ್ಲಿ ಕನ್ಫ್ಯೂಷನ್ ಬೇಡ. ಚಂದ್ರಗೆ ಬುಧ ಮಿತ್ರ, ಬುಧಗೆ ಚಂದ್ರ ಶತ್ರು. ಯಾಕೆಂದ್ರೆ ಜಾತಕದಲ್ಲಿ ನೀವು ದಶಗಳು ಇದೆಲ್ಲ ನೋಡೋ ಕಾಲಕ್ಕೆ ಕೆಲವೊಂದು ವಿಷಯ ಫೇವರಬಲ್ ಅನ್ಫೇವರಬಲ್ ಅಂತ ತಿಳ್ಕೋಬೇಕಾದ್ರೆ ಈ ತರ ರಿಲೇಶನ್ಶಿಪ್ ಅನ್ನು ಫಸ್ಟ್ ನಾವು ತಿಳ್ಕೋಬೇಕಾಗತ್ತೆ. ಸೊ ಇದನ್ನ ನಾವು ಒಂದು ಲಿಸ್ಟಿಂಗ್ ಮಾಡಿದ್ರೆ ನೋಡಿ, ಸೂರ್ಯಗೆ ಚಂದ್ರ ದ್ವಾದಶಾಧಿಪತಿ ಆಗ್ತಾನೆ ಮಿತ್ರ, ಗುರು ಬಂದು ಪಂಚಮ ಅಷ್ಟಮಾಧಿಪತಿ ಆಗ್ತಾನೆ ಮಿತ್ರ, ಚತುರ್ಥ ನವಮಾಧಿಪತಿ ಕುಜ ಆಗ್ತಾನೆ ಮಿತ್ರ ಆಗ್ತಾನೆ. ಅದೇ ತರ ಶನಿ ನೋಡಿದ್ರೆ ಷಷ್ಠ ಸಪ್ತಮಾಧಿಪತಿ ಆಗ್ತಾನೆ ಶತ್ರು, ತೃತೀಯ ದಶಮಾಧಿಪತಿ ಆಗ್ತಾನೆ ಶುಕ್ರ, ಶತ್ರು ಆಗ್ತಾನೆ. ಬುಧ 2ನೇ ಮನೆ 11ನೇ ಮನೆ ಆಗಿದೆ. 2ನೇ ಮನೆ ಮಿತ್ರ, 11ನೇ ಮನೆ ಶತ್ರು. ಹಾಗಾಗಿ ಸಮ ಆಗ್ತಾನೆ. ಅದೇ ಚಂದ್ರಗೆ ನೋಡಿದ್ರೆ ದ್ವಿತೀಯ ಪಂಚಮಾಧಿಪತಿ ಬುಧ. ಸೊ ದ್ವಿತೀಯ ಪಂಚಮ ಎರಡೂ ಕೂಡ ಫ್ರೆಂಡ್ಶಿಪ್ ಕೆಳಗೆ ಬರ್ತಾದ ಕಾರಣ ಫ್ರೆಂಡ್ ಆಗ್ತಾನೆ. ದ್ವಾದಶಾಧಿಪತಿ ಸೂರ್ಯ ಆಗ್ತಾನೆ. ಹಾಗಾಗಿ ಸೂರ್ಯ ಕೂಡ ಫ್ರೆಂಡೇ. ಸೊ ಇಲ್ಲಿ ಚಂದ್ರಗೆ ಯಾರೂ ಶತ್ರುಗಳಿಲ್ಲ. ಸಪ್ತಮ ದ್ವಾದಶಾಧಿಪತಿ ಕುಜ ಮಿತ್ರ ಸಮ ಆಗ್ತಾನೆ. ಏಕೆಂದ್ರೆ 7ನೇ ಮನೆ ಶತ್ರು, 12ನೇ ಮನೆ ಮಿತ್ರ. ಗುರು ನೋಡಿ 8, 11, 8 ಮಿತ್ರ, 11 ಶತ್ರು. ಶುಕ್ರ ನೋಡಿ 1, 6, 1 ಮಿತ್ರ, 6 ಶತ್ರು. ಶನಿ ನೋಡಿ 9, 10, 9 ಮಿತ್ರ, 10 ಶತ್ರು. ಹಾಗಾಗಿ ಚಂದ್ರಗೆ ಎಲ್ಲರೂ ಕೂಡ ಸಮನೇ ಆಗ್ತಾರೆ. ಬುಧ ಸೂರ್ಯ ಮಾತ್ರ ಮಿತ್ರ, ಕುಜ ಗುರು ಶುಕ್ರ ಶನಿ ಸಮ ಆಗ್ತಾರೆ. ಸೊ ಚಂದ್ರಗೆ ಯಾವ ತರ ಶತ್ರುತ್ವಗಳು ಇಲ್ಲ. ಸೊ ಇದು ಸ್ಟ್ಯಾಂಡರ್ಡ್, ಇದು ಯಾವತ್ತಿಗೂ ಬದಲಾಗಲ್ಲ, ಎಲ್ಲರಿಗೂ ಕಾಮನ್ ಇದು. ಹಾಗಾಗಿ ಇದನ್ನ ನಾವು ಒಂದು ಟ್ಯಾಬ್ಲರ್ ಕಾಲಂನಲ್ಲಿ ಈ ತರ ನೋಡ್ಬೋದು. ಸೂರ್ಯಗೆ ಚಂದ್ರ ಕುಜ ಗುರು ಮಿತ್ರರು, ಬುಧ ನ್ಯೂಟ್ರಲ್ ಸಮ ಆಗ್ತಾನೆ, ಶುಕ್ರ ಶನಿ ಎನಿಮಿ ಆಗ್ತಾರೆ. ಸೊ ಚಂದ್ರಗೆ ಸೂರ್ಯ ಬುಧ ಫ್ರೆಂಡ್ಸ್ ಆಗ್ತಾರೆ, ಕುಜ ಗುರು ಶುಕ್ರ ಶನಿ ನ್ಯೂಟ್ರಲ್ ಆಗ್ತಾರೆ, ಶತ್ರುಗಳು ಯಾರೂ ಇಲ್ಲ. ಸೊ ಅದೇ ತರ ಕುಜ ಬುಧ ಗುರು ಶುಕ್ರ ಶನಿ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ತರ ನಾವು ಟ್ಯಾಬ್ಲರ್ ಕಾಲಮ್ ನಾವೇ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಆ ರೂಲ್ಸ್ ಹೇಳಿದನಲ್ಲ, ಆ ರೂಲ್ಸ್ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡ್ರಿ. ಈ ಟೇಬಲ್ ಅಲ್ಲಿ ಏನಿದೆ ಅದೇ ಬರುತ್ತೆ. ಶನಿಗೆ ಬುಧ ಶುಕ್ರ ಮಿತ್ರರು, ಗುರು ಬಂದು ನ್ಯೂಟ್ರಲ್, ಸೂರ್ಯ ಚಂದ್ರ ಕುಜ ಏನೇನು ಶತ್ರುಗಳಾಗ್ತವೆ. ಸೊ ಆಲ್ಮೋಸ್ಟ್ ನಾವು ಇಲ್ಲಿ ಇನ್ನು ಫಸ್ಟ್ ಅಲ್ಲಿ ನಾವು ಏನ್ ಹೇಳ್ಕೊಂಡಿದ್ದೀವೋ 75% ಇದೇ ಆಗುತ್ತೆ ನೋಡಿ. ಶುಕ್ರಗೆ ಶನಿ ಬುಧ ರಾಹು 3 ಜನ ಮಿತ್ರರಾಗ್ತಾರೆ. ಈ ಸೂರ್ಯ ಚಂದ್ರ ಕುಜ ಕೇತು ಶತ್ರುಗಳಾಗ್ತಾರೆ. ಕೆಲವೇನು ಕೇಸಸ್ ಮಾತ್ರ ಬದಲಾವಣೆ ಆಗುತ್ತೆ. ಬಟ್ ಆಲ್ಮೋಸ್ಟ್ ನಾವು ಕ್ಲಾರಿಟಿ ನೋಡ್ಕೊಂಡ್ರೆ, ಡೀಪ್ ಆಗಿ ನೋಡಿದ್ರೆ ಇದು ಗ್ರಹಗಳ ಸಹಜ ಮೈತ್ರಿ. ಇದನ್ನು ಈ ತರನೇ ಬೈಹಾರ್ಟ್ ಮಾಡಿದ್ರು ಪರವಾಗಿಲ್ಲ, ಅಥವಾ ನಿಮಗೆ ಲಾಜಿಕ್ ಗೊತ್ತಿದ್ರೆ ಸಾಕು. 2ನೇ ಮನೆ 4ನೇ ಮನೆ 5ನೇ ಮನೆ 8ನೇ ಮನೆ 9ನೇ ಮನೆ 12ನೇ ಮನೆ ಅಧಿಪತಿಗಳು ಮಿತ್ರರಾಗ್ತಾರೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಆವಾಗ ಚೆಕ್ ಮಾಡ್ಕೋಬಹುದು, ಬೈಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ನ್ಯಾಚುರಲ್ ರಿಲೇಶನ್ಶಿಪ್ ಅಂತೀವಿ. ನೆಕ್ಸ್ಟ್ ಟೆಂಪರರಿ ರಿಲೇಶನ್ಶಿಪ್ ಅನ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೆಂಪರರಿ ರಿಲೇಶನ್ಶಿಪ್ ಇಟ್ಸ್ ವೆರಿ ಈಸಿ. ಟೆಂಪರರಿ ರಿಲೇಶನ್ಶಿಪ್ ಯಾವತ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ ಬೇಡ. ಸಹಜ ಮೈತ್ರಿ ಅಥವಾ ನ್ಯಾಚುರಲ್ ರಿಲೇಶನ್ಶಿಪ್ ಮೂಲ ತ್ರಿಕೋಣ ಸ್ಥಾನದ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪರರಿ ರಿಲೇಶನ್ಶಿಪ್ ಜಾತಕದ ಮೇಲೆ ಡಿಪೆಂಡ್. ಯಾರ ಜಾತಕವೋ ಜಾತಕಕ್ಕೂ ಬದಲಾಗ್ತಾ ಇರುತ್ತೆ. ಬಟ್ ನ್ಯಾಚುರಲ್ ರಿಲೇಶನ್ಶಿಪ್ ಯಾವತ್ತಿಗೂ ಬದಲಾಗಲ್ಲ. ಅದು ನಾವು ಎಷ್ಟು ಜನ್ಮಗಳೆತ್ತಿದ್ರು ಅದು ಹಾಗೇ ಇರುತ್ತೆ. ಬಟ್ ಟೆಂಪರರಿ ರಿಲೇಶನ್ಶಿಪ್ ಮಾತ್ರ ಬದಲಾಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಟೆಂಪರರಿ ರಿಲೇಶನ್ಶಿಪ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲಿ ನೋಡಿದ್ರೆ ಗ್ರಹ ತಾನು ಯಾವ ರಾಶಿಯಲ್ಲಿದೆಯೋ ಜಾತಕದಲ್ಲಿ, ಯಾರ ಜಾತಕ ಇದೆಯೋ ಆ ಜಾತಕದಲ್ಲಿ
ಒಂದು ಗ್ರಹ ಎಲ್ಲಿದೆಯೋ ಆ ಗ್ರಹದಿಂದ 2ನೇ ಮನೆ, 3ನೇ ಮನೆ, 4ನೇ ಮನೆ, ಅದೇ ತರ 10, 11, 12ನೇ ಮನೆಗೆ ಯಾವ ಗ್ರಹಗಳು ಇದೆಯೋ, ಇಲ್ಲಿ ಓನರ್ಶಿಪ್ ಬೇಕಾಗಿಲ್ಲ, ನ್ಯಾಚುರಲಿ ಮಾತ್ರವೇ ಓನರ್ಶಿಪ್ ತಗೋತೀವಿ. ಇಲ್ಲಿ ಆ ಸ್ಥಾನಗಳಲ್ಲಿ ಇರುವ ಗ್ರಹಗಳು ಯಾವುದಿದೆಯೋ ಅವರು ಮಿತ್ರರಾಗ್ತಾರೆ. ಸೊ ಹೇಳಬೇಕಾದ್ರೆ 2ನೇ ಮನೆ, 3ನೇ ಮನೆ, 4ನೇ ಮನೆ ಅಂದ್ರೆ ಒಂದು ಗ್ರಹ ತಾನಿರೋ ಕಡೆಯಿಂದ ಫಾರ್ವರ್ಡ್ ಡೈರೆಕ್ಷನ್ಸ್ 3 ಹೌಸಸ್, ಬ್ಯಾಕ್ವರ್ಡ್ ಡೈರೆಕ್ಷನ್ 3 ಹೌಸಸ್, ಅಂದ್ರೆ ಲೆಫ್ಟ್ ಸೈಡ್ 3 ಹೌಸಸ್, ರೈಟ್ ಸೈಡ್ 3 ಹೌಸಸ್ ಅಲ್ಲಿ ಯಾವ ಗ್ರಹ ಇದೆಯೋ ಅವರು ಮಿತ್ರರಾಗ್ತಾರೆ. ಉಳಿದವರೆಲ್ಲ ಕೂಡ ಶತ್ರುಗಳಾಗ್ತಾರೆ. 1ನೇ ಮನೆ ಅಂತಂದ್ರೆ ಆ ಗ್ರಹದ ಜೊತೆ ಇರೋ ಗ್ರಹಗಳು ಕೂಡ ಶತ್ರು ಆಗ್ತಾರೆ ಅಂತ ತಿಳ್ಕೋಬೇಕು. ಇಟ್ಸ್ ವೆರಿ ಈಸಿ. ಸೊ ಲೆಫ್ಟ್ ಸೈಡ್ 3 ಹೌಸಸ್, ರೈಟ್ ಸೈಡ್ 3 ಹೌಸಸ್ ಅಲ್ಲಿ ಯಾವ ಗ್ರಹ ಇದೆಯೋ ಅವರು ಮಾತ್ರ ಮಿತ್ರರಾಗ್ತಾರೆ, ಉಳಿದವರೆಲ್ಲ ಶತ್ರುಗಳಾಗ್ತಾರೆ. ಸೊ ಇದು ನೀವು ತಿಳ್ಕೋಬಹುದು. ಒಂದು ಎಕ್ಸಾಂಪಲ್ ನೀವು ನೋಡಿದ್ರೆ, ಸೊ ಇಲ್ಲಿ ನೋಡಿ ಸೂರ್ಯನ ತಗೊಳ್ಳೋಣ. ಫಸ್ಟ್ ಸೂರ್ಯ ಎಲ್ಲಿದ್ದಾನೆ ಅಂತಂದ್ರೆ ನಿಮಗೆ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಸೊ ನಾನು ರೂಲ್ ಏನ್ ಹೇಳಿದೆ, ಫಾರ್ವರ್ಡ್ ಲೆಫ್ಟ್ ಸೈಡ್ 3 ಹೌಸಸ್, ರೈಟ್ ಸೈಡ್ 3 ಹೌಸಸ್, ಅಂದ್ರೆ 2, 3, 4 ಹೌಸಸ್, 12, 11, 10 ಹೌಸಸ್. ಇಲ್ಲಿ ಸೂರ್ಯನಿಂದ ನೀವು ನೋಡಿದ್ರೆ ಸೆಕೆಂಡ್ ಹೌಸಲ್ಲಿ ಬುಧ ಇದ್ದಾನೆ. ಓನರ್ಶಿಪ್ ಬೇಡ, ಆ ಹೌಸಲ್ಲಿ ಯಾರಿದ್ದಾರೆ ಅಂತ ಅಂಬೋದು ಇಂಪಾರ್ಟೆಂಟ್. ಸೆಕೆಂಡ್ ಹೌಸಲ್ಲಿ ಬುಧ ಇರೋದ್ರಿಂದ ಸೂರ್ಯಗೆ ಬುಧ ಫ್ರೆಂಡ್ ಆಗ್ತಾನೆ. ಥರ್ಡ್ ಹೌಸಲ್ಲಿ ಕುಜ ಇದ್ದಾನೆ, ಅದ ಕಾರಣ ಕುಜ ಕೂಡ ಫ್ರೆಂಡ್ ಆಗ್ತಾನೆ. 4th ಹೌಸಲ್ಲಿ ಶನಿ, ಕೇತು ಇದ್ದಾರೆ. ಕೇತುವನ್ನು ಬಿಟ್ಬಿಡೋಣ, ಶನಿ ಇದ್ದಾನೆ, ಆದ ಕಾರಣ ಶನಿ ಫ್ರೆಂಡ್ ಆಗ್ತಾನೆ. ಆಕ್ಚುಲಿ ನ್ಯಾಚುರಲ್ ರಿಲೇಶನ್ಶಿಪ್ ಅಲ್ಲಿ ಸೂರ್ಯಗೆ ಶನಿ ಶತ್ರು ಆಗ್ತಾನೆ, ಆದ್ರೆ ಇಲ್ಲೇನಾಯ್ತು, ಶನಿ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ. ಅದೇ ರೈಟ್ ಸೈಡ್, ಲೆಫ್ಟ್ ಸೈಡ್ ತಗೊಳ್ಳಿ. ಈ 12th ಹೌಸಲ್ಲಿ ಯಾರಿಲ್ಲ, 11th ಹೌಸಲ್ಲಿ ಯಾರು ಇಲ್ಲ, 10th ಹೌಸಲ್ಲಿ ರಾಹು ಇದ್ದಾನೆ. ರಾಹು ಮಾತ್ರ ಫ್ರೆಂಡ್ ಆಗ್ತಾನೆ. ಅಂದ್ರೆ ಸೂರ್ಯಗೆ ಎಲ್ಲಿದ್ದಾನೋ ಅವನಿಂದ ಲೆಫ್ಟ್ ಸೈಡ್ 3 ಹೌಸಸ್, ರೈಟ್ ಸೈಡ್ 3 ಹೌಸಸ್ ಯಾರಿದ್ದಾರೋ ಅವರು ಮಿತ್ರರಾಗ್ತಾರೆ. ಈಗ ಸೂರ್ಯನ ಜೊತೆನೆ ನಮಗೆ ಶುಕ್ರ ಇದ್ದಾನೆ ನೋಡಿ. ಸೊ ಶುಕ್ರ ಇದ್ದಾನೆ ಆದ ಕಾರಣ ಶುಕ್ರ ಶತ್ರು ಆಗ್ತಾನೆ, ಯಾಕಂದ್ರೆ ಜೊತೆಗೆ 1ನೇ ಮನೆಗೆ ಇದ್ದಾನ ಕಾರಣ ಶತ್ರು ಆಗ್ತಾನೆ. ಸೂರ್ಯಗೆ ಗುರು, ಚಂದ್ರ. ಸೊ ಸೂರ್ಯಗೆ ಚಂದ್ರ ಬಂದು ಮಿತ್ರ ಆಕ್ಚುಲಿ, ಬಟ್ ಇಲ್ಲಿ ಏನಾಗಿದೆ, ಸೂರ್ಯಗೆ ಚಂದ್ರು ಶತ್ರು ಆಗ್ಬಿಟ್ಟಿದ್ದಾನೆ. ಸೊ ಹೀಗೆ ಜಾತಕದಲ್ಲಿ ಬದಲಾವಣೆ ಆಗುತ್ತೆ. ಇದು ತಾತ್ಕಾಲಿಕ ಮೈತ್ರಿ ಅಂತ ಕರಿತೀವಿ. ಈಗ ನಾವು ಈ ಸಹಜ ಮೈತ್ರಿಯನ್ನ, ತಾತ್ಕಾಲಿಕ ಮೈತ್ರಿಯನ್ನ ಎರಡನ್ನ ಸಮನ್ವಯ ಮಾಡಿದ್ರೆ ನಮಗೆ ಕಾಂಪೌಂಡ್ ರಿಲೇಶನ್ಶಿಪ್ ಅನ್ನು ಬರುತ್ತೆ. ಸೊ ಅದು ಹೇಗೆ ಮಾಡಬೇಕು ಅಂತ ನೋಡಿ. ಸೊ ಟೆಂಪರರಿ ರಿಲೇಶನ್ಶಿಪ್ ನೋಡಿದ್ರೆ ಸೂರ್ಯಗೆ ಬುಧ, ಕುಜ, ಶನಿ, ಈ 12th ಹೌಸು, ಸೆಕೆಂಡ್ ಹೌಸಲ್ಲಿ ಬುಧ ಇದ್ದಾನೆ, 3rd ಹೌಸಲ್ಲಿ ಕುಜ ಇದ್ದಾನೆ, 4th ಹೌಸಲ್ಲಿ ಶನಿ ಇದ್ದಾನೆ. ಸೊ ಇವರೆಲ್ಲ ಫ್ರೆಂಡ್ಸ್ ಆಗ್ತಾರೆ. ಗುರು, ಶುಕ್ರ, ಚಂದ್ರ. ಶುಕ್ರ ಬಂದು 1ನೇ ಮನೆಗಿದ್ದಾನೆ, ಗುರು ಬಂದು 7ನೇ ಮನೆಗಿದ್ದಾನೆ, ಚಂದ್ರ ಬಂದು 2ನೇ ಮನೆಗಿದ್ದಾನೆ. ಇವರೆಲ್ಲ ಕೂಡ ಶತ್ರುಗಳಾಗ್ತಾರೆ. ಚಂದ್ರಗೆ ನೋಡಿ ಗುರು ಒಬ್ಬನೇ ಫ್ರೆಂಡ್ ಇದ್ದಾನೆ, ಯಾಕಂದ್ರೆ ಗುರು 12ನೇ ಮನೆಗಿದ್ದಾನೆ. ಗುರು ಚಂದ್ರನಿಂದ ಸೆಕೆಂಡ್ ಹೌಸಲ್ಲಿ ಯಾರಿಲ್ಲ, 3rd ಹೌಸಲ್ಲಿ ರಾಹು ಇದ್ದಾನೆ, 4th ಹೌಸಲ್ಲಿ ಯಾರಿಲ್ಲ, 12th ಹೌಸಲ್ಲಿ ಗುರು ಇದ್ದಾನೆ, 11th ಅಲ್ಲಿ ಯಾರು ಇಲ್ಲ, 10th ಅಲ್ಲಿ ಯಾರು ಇಲ್ಲ. ಸೊ ಗುರು ಒಬ್ಬನೇ ಫ್ರೆಂಡು, ಉಳಿದವರೆಲ್ಲ ಕೂಡ ಶತ್ರುಗಳು. ಚಂದ್ರಗೆ ನ್ಯಾಚುರಲ್ ರಿಲೇಶನ್ಶಿಪ್ ಅಲ್ಲಿ ಯಾರೂ ಶತ್ರುಗಳಿರಲ್ಲ, ಬಟ್ ಟೆಂಪರರಿ ರಿಲೇಶನ್ಶಿಪ್ ಅಲ್ಲಿ ಶತ್ರುಗಳು ಕೂಡ ಬರ್ತಾರೆ. ಸೊ ಈ ತರ ಮಾಡಿದ್ಮೇಲೆ ನಾವು ಈ ಒಂದು ಕಾಂಪೌಂಡ್ ರಿಲೇಶನ್ಶಿಪ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂಬೋದಕ್ಕೆ ಒಂದು ಸಣ್ಣ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬೇಸ್ ಮಾಡ್ಕೊಂಡು ನಾವು ರಿಲೇಶನ್ಶಿಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಏನ್ ಮಾಡ್ತೀವಿ, ಒಂದು ಗ್ರಹ ನ್ಯಾಚುರಲ್ ರಿಲೇಶನ್ಶಿಪ್ ಅಲ್ಲಿ ಫ್ರೆಂಡ್ ಆಗಿ ಟೆಂಪರಲ್ ರಿಲೇಶನ್ಶಿಪ್ ಅಲ್ಲೂ ಫ್ರೆಂಡ್ ಆಯ್ತು ಅನ್ಕೊಳ್ಳಿ, ಅವನೇನಂತ ಕರೀತಾರೆ, ಗ್ರೇಟ್ ಫ್ರೆಂಡ್ ಅಂತ ಕರೀತಾರೆ. ಒಂದು ಗ್ರಹ ನ್ಯಾಚುರಲ್ ಆಗಿ ನ್ಯೂಟ್ರಲ್ ಆಗಿ ಸಮ ಆಗಿ ಟೆಂಪರರಿ ಜಾತಕದಲ್ಲಿ ಮಾತ್ರ ಫ್ರೆಂಡ್ ಆದ್ರೆ ನ್ಯೂಟ್ರಲ್ ಪ್ಲಸ್ ಫ್ರೆಂಡ್ ಇಸ್ ಈಕ್ವಲ್ ಟು ಫ್ರೆಂಡ್. ಸೊ ನ್ಯಾಚುರಲ್ ಆಗಿ ಫ್ರೆಂಡ್ ಆಗಿ ಟೆಂಪರರಿ ಆಗಿ ಎನಿಮಿ ಆದ್ರೆ ಅವನು ನ್ಯೂಟ್ರಲ್ ಆಗ್ಬಿಡ್ತಾನೆ. ನ್ಯಾಚುರಲ್ ರಿಲೇಶನ್ಶಿಪ್ ಅಲ್ಲಿ ನ್ಯೂಟ್ರಲ್ ಆಗಿ ಟೆಂಪರರಿ ರಿಲೇಶನ್ಶಿಪ್ ಅಲ್ಲಿ ಎನಿಮಿ ಆದ್ರೆ ಅವನು ಎನಿಮಿ ಆಗ್ತಾನೆ. ನ್ಯಾಚುರಲ್ ಆಗಿ ಎನಿಮಿ ಆಗಿ ಟೆಂಪರರಿ ಆಗಿ ಕೂಡ ಎನಿಮಿ ಆದ್ರೆ ಹಿ ಇಸ್ ಎ ಗ್ರೇಟ್ ಎನಿಮಿ. ಸೊ ಶತ್ರು ಪ್ಲಸ್ ಶತ್ರು ಅತಿ ಶತ್ರು. ಸೊ ಎರಡು ಕಡೆಯನ್ನ ನಾವು ಈ ತರ ಸಮನ್ವಯ ಮಾಡಿ ಹೇಳ್ತೀವಿ. ಇಲ್ಲಿ ನೋಡಿ, ನ್ಯಾಚುರಲ್ ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಸಮ ಅಂತ ಅಂಬೋದು ಬರುತ್ತೆ. ಟೆಂಪರರಿ ರಿಲೇಶನ್ಶಿಪ್ ಅಲ್ಲಿ ಓನ್ಲಿ ಫ್ರೆಂಡು ಎನಿಮಿ ಅಷ್ಟೇ, ಅಲ್ಲಿ ನ್ಯೂಟ್ರಲ್ ಅಂಬೋದು ಇಲ್ವೇ ಇಲ್ಲ. ಸೊ ಫ್ರೆಂಡು ಪ್ಲಸ್ ಫ್ರೆಂಡು ಗ್ರೇಟ್ ಫ್ರೆಂಡ್, ನ್ಯೂಟ್ರಲ್ ಪ್ಲಸ್ ಫ್ರೆಂಡು ಫ್ರೆಂಡ್, ಫ್ರೆಂಡು ಪ್ಲಸ್ ಎನಿಮಿ ಇಸ್ ನ್ಯೂಟ್ರಲ್, ನ್ಯೂಟ್ರಲ್ ಪ್ಲಸ್ ಎನಿಮಿ ಎನಿಮಿ, ಎನಿಮಿ ಪ್ಲಸ್ ಎನಿಮಿ ಗ್ರೇಟ್ ಎನಿಮಿ. ಇದು ಫಾರ್ಮುಲಾ. ಈ ಬೇಸ್ ಮಾಡ್ಕೊಂಡು ನಾವು ನೋಡಿದ್ರೆ ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ನಾವು ಸೂರ್ಯನನ್ನ ನೋಡಿದ್ರೆ, ಸೂರ್ಯಗೆ ನ್ಯಾಚುರಲ್ ನಾವು ನೋಡಿದ್ರೆ
ಸೂರ್ಯಗೆ ಚಂದ್ರ ಗುರು ಕುಜ ಮಿತ್ರರಾಗ್ತಾರೆ, ಶನಿ ಶುಕ್ರ ಬಂದು ಶತ್ರುಗಳಾಗ್ತಾರೆ, ಬುಧ ಮಾತ್ರ ನ್ಯೂಟ್ರಲ್ ಆಗಿದ್ದಾನೆ. ನಾವು ಹಿಂದೆ ನೋಡಿದ್ವಿ. ಅದೇ ಟೆಂಪರರಿಯಲ್ಲಿ ನೋಡಿ, ಟೆಂಪರರಿಯಲ್ಲಿ ಸೂರ್ಯಗೆ ಏನಾಗುತ್ತೆ, ಬುಧ ಕುಜ ಶನಿ ಇವರು 3 ಜನ ಮಿತ್ರರಾಗ್ತಾರೆ. ಯಾಕೆಂದ್ರೆ ಸೂರ್ಯನಿಂದ 2ನೇ ಮನೆ ಬುಧ ಇದ್ದಾನೆ, 3ನೇ ಮನೆ ಕುಜ ಇದ್ದಾನೆ, 4ನೇ ಮನೆ ಶನಿ ಇದ್ದಾರೆ, ಇವರೆಲ್ಲ ಮಿತ್ರರಾಗ್ತಾರೆ. ಗುರು ಶುಕ್ರ ಚಂದ್ರ ಶತ್ರುಗಳಾಗ್ತಾರೆ. ಸೊ ಈಗ ನೋಡಿ, ಈಗ ರಿಲೇಶನ್ಶಿಪ್ ನೀವು ನೋಡಿದ್ರೆ ಸೂರ್ಯಗೆ ನೀವು ರಿಲೇಶನ್ಶಿಪ್ ನೋಡಿ. ಈಗ ನೋಡಿ, ನ್ಯಾಚುರಲ್ ಆಗಿ ಚಂದ್ರನಿಗೆ ಸೂರ್ಯಗೆ ನೀವು ನೋಡಿದ್ರೆ ಸೂರ್ಯಗೆ ನ್ಯಾಚುರಲ್ ಆಗಿ ಫ್ರೆಂಡ್ ಆಗಿದ್ದಾನೆ, ನೀವು ಇಲ್ಲಿ ಕಾಣಬಹುದು. ಸೊ ಸೂರ್ಯಗೆ ಚಂದ್ರ ನ್ಯಾಚುರಲ್ ಆಗಿ ಫ್ರೆಂಡ್ ಆಗಿದ್ದಾನೆ. ಬಟ್ ಅದೇ ಸೂರ್ಯಗೆ ಚಂದ್ರ ಇಲ್ಲಿ ಎನಿಮಿ ಆಗಿಬಿಟ್ಟಿದ್ದಾರೆ. ಸೊ ಸೂರ್ಯಗೆ ಚಂದ್ರ ಇಲ್ಲಿ ಮಿತ್ರ, ಅದೇ ಟೆಂಪರರಿಯಲ್ಲಿ ನೋಡಿದ್ರೆ ಸೂರ್ಯಗೆ ಚಂದ್ರ ಶತ್ರು ಆಗಿದ್ದಾನೆ. ಸೊ ಫ್ರೆಂಡು ಪ್ಲಸ್ ಎನಿಮಿ ಈಸ್ ಈಕ್ವಲ್ ಟು ನಮಗೇನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಅಂದ್ರೆ ಸೂರ್ಯ ಗ್ರಹಕ್ಕೆ ಚಂದ್ರ ಶತ್ರು ಆಗಿದ್ದಾನೆ, ಸಮ ಆಗಿದ್ದಾನೆ. ಫ್ರೆಂಡ್ ಪ್ಲಸ್ ಎನಿಮಿ ನ್ಯೂಟ್ರಲ್. ಅದೇ ತರ ಸೂರ್ಯಗೆ ಕುಜ ಏನಾಗ್ತಾನೆ ಅಂತ ನೋಡಿ. ಸೊ ಸೂರ್ಯನಿಗೆ ಕುಜ ಏನಾಗ್ತಾನೆ ಅಂತ ನೋಡಿದ್ರೆ ನ್ಯಾಚುರಲ್ ಆಗಿ ಸೂರ್ಯನಿಗೆ ಕುಜ ಮಿತ್ರ, ಟೆಂಪರರಿ ಆಗಿ ನೋಡಿದ್ರೆ ಸೂರ್ಯನಿಗೆ ಕುಜ ಬಂದು ಮಿತ್ರನೇ ಆಗ್ತಾನೆ. ಸೊ ಇಲ್ಲಿ ಮಿತ್ರ ಪ್ಲಸ್ ಮಿತ್ರ ಗ್ರೇಟ್ ಫ್ರೆಂಡ್, ಅತಿ ಮಿತ್ರ ಆಗ್ತಾನೆ. ಇದನ್ನ ಕಾಂಪೌಂಡ್ ರಿಲೇಶನ್ಶಿಪ್ ಅಂತಾರೆ. ಸೊ ಸೂರ್ಯಗೆ ಚಂದ್ರ ಏನಾಗ್ತಾನೆ, ನ್ಯೂಟ್ರಲ್ ಆಗ್ತಾನೆ. ಸೊ ನಮಗೆ ಕಾಂಪೌಂಡ್ ರಿಲೇಶನ್ಶಿಪ್ ಎಂಬುದು ಬೇಕು. ಇದನ್ನು ನೀವು ಡಿರೈವ್ ಮಾಡಬೇಕಾದ್ರೆ ಸಹಜ ಮೈತ್ರಿ ಬೇಕು, ಟೆಂಪರರಿ ಮೈತ್ರಿ ಬೇಕು. ಎರಡನ್ನ ಬಂದ್ರೇನೆ ಇದನ್ನು ಡಿರೈವ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಸೂರ್ಯಗೆ ಬುಧ ಏನಾಗ್ತಾನೆ ನೋಡಿ, ಸೂರ್ಯಗೆ ಬುಧ ಬಂದು ನ್ಯೂಟ್ರಲ್ ಆಗಿದ್ದಾನೆ. ಅದೇ ಈ ಜಾತಕದಲ್ಲಿ ಟೆಂಪರರಿಯಲ್ಲಿ ಸೂರ್ಯಗೆ ಬುಧ ಫ್ರೆಂಡ್ ಆಗಿದ್ದಾನೆ. ಸೊ ನ್ಯೂಟ್ರಲ್ ಪ್ಲಸ್ ಫ್ರೆಂಡ್ ಈಸ್ ಈಕ್ವಲ್ ಟು ಫ್ರೆಂಡ್. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನ್ಯೂಟ್ರಲ್ ಪ್ಲಸ್ ಫ್ರೆಂಡ್ ಈಸ್ ಈಕ್ವಲ್ ಟು ಜಸ್ಟ್ ಫ್ರೆಂಡ್ ಅಂತ ಅನ್ಬೋದು. ಅದೇ ತರ ಸೂರ್ಯಗೆ ಶನಿ ಏನಾಗ್ತಾನೆ, ಸೂರ್ಯಗೆ ಶನಿ ಬಂದು ಶತ್ರು ಆಗಿದ್ದಾನೆ. ಅದೇ ಈ ಜಾತಕದಲ್ಲಿ ನೋಡಿ ಸೂರ್ಯಗೆ ಶನಿ ಬಂದು ಮಿತ್ರ ಆಗಿಬಿಟ್ಟಿದ್ದಾನೆ. ಸೊ ಹಾಗಾಗಿ ಶತ್ರು ಪ್ಲಸ್ ಮಿತ್ರ ಈಸ್ ಈಕ್ವಲ್ ಟು ನ್ಯೂಟ್ರಲ್. ಅದೇ ತರ ಸೂರ್ಯಗೆ ಗುರು ಏನಾಗ್ತಾನೆ ಅಂತ ನೋಡಿದ್ರೆ ಸೂರ್ಯಗೆ ಗುರು ಫ್ರೆಂಡ್ ಆಗಿದ್ದಾನೆ, ಟೆಂಪರರಿಯಲ್ಲಿ ನೋಡ್ರೆ ಎನಿಮಿ ಆಗಿಬಿಟ್ಟಿದ್ದಾನೆ. ಸೊ ಹಾಗಾಗಿ ಫ್ರೆಂಡು ಪ್ಲಸ್ ಎನಿಮಿ ನ್ಯೂಟ್ರಲ್ ಆಗುತ್ತೆ. ಸೊ ಈ ತರ ನೀವು ನೋಡಿದ್ರೆ ಈ ತರ ರಿಲೇಶನ್ಶಿಪ್ ಅನ್ನ ನೀವು ತೆಗಿಬಹುದು. ಚಂದ್ರ ಬಂದು ಸೂರ್ಯಗೆ ಬಂದು ಚಂದ್ರ ನ್ಯೂಟ್ರಲ್ ಆಗ್ತಾನೆ, ಕುಜ ಬಂದು ಗ್ರೇಟ್ ಅತಿ ಮಿತ್ರ ಆಗ್ತಾನೆ, ಬುಧ ಬಂದು ಜಸ್ಟ್ ಫ್ರೆಂಡ್ ಆಗ್ತಾನೆ, ಗುರು ಬಂದು ನ್ಯೂಟ್ರಲ್ ಆಗ್ತಾನೆ, ಶುಕ್ರ ಬಂದು ಗ್ರೇಟ್ ಎನಿಮಿ ಆಗ್ತಾನೆ. ಯಾಕೆ ನೋಡಿ, ಸೂರ್ಯಗೆ ಶುಕ್ರ ನ್ಯಾಚುರಲಿ ಶತ್ರು, ಈ ಟೆಂಪರರಿ ಆಗಿ ಕೂಡ ಶತ್ರುವೇ ಆಗಿದ್ದಾನೆ. ಹಾಗಾಗಿ ಈಸ್ ಎ ಗ್ರೇಟ್ ಎನಿಮಿ. ಇದು ಆ ಸೂರ್ಯಗೆ ಸಂಬಂಧಪಟ್ಟ ಕಾಂಪೌಂಡ್ ರಿಲೇಶನ್ಶಿಪ್. ಇನ್ನು ಚಂದ್ರಗೆ ನೋಡಿ, ಚಂದ್ರಗೆ ಸೂರ್ಯ ಏನಾಗ್ತಾನೆ. ಸೊ ಚಂದ್ರಗೆ ಸೂರ್ಯ ಬಂದು ಇಲ್ಲಿ ಮಿತ್ರ ಆಗಿದ್ದಾನೆ. ಅದೇ ಇಲ್ಲಿ ಟೆಂಪರರಿ ರಿಲೇಶನ್ಶಿಪ್ ನೋಡಿ, ಚಂದ್ರಗೆ ಸೂರ್ಯ ಶತ್ರು ಆಗ್ಬಿಟ್ಟಿದ್ದಾನೆ. ಸೊ ಮಿತ್ರ ಪ್ಲಸ್ ಶತ್ರು ಇಸ್ ಈಕ್ವಲ್ ಟು ನ್ಯೂಟ್ರಲ್. ಅದೇ ತರ ಬುಧ ನೋಡಿ, ಚಂದ್ರಗೆ ಬುಧ ಮಿತ್ರ ಆಗಿದ್ದಾನೆ, ಇಲ್ಲಿ ಶತ್ರು ಆಗಿದ್ದಾನೆ. ಸೊ ಹಾಗಾಗಿ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಅದೇ ತರ ಕುಜ ನೋಡಿದ್ರೆ ಚಂದ್ರಗೆ ಕುಜ ನ್ಯೂಟ್ರಲ್. ಅದೇ ಇಲ್ಲಿ ನೋಡಿದ್ರೆ ಚಂದ್ರಗೆ ಕುಜ ಬಂದು ಶತ್ರು ಆಗಿದ್ದಾನೆ. ಸೊ ನ್ಯೂಟ್ರಲ್ ಪ್ಲಸ್ ಶತ್ರು ಏನಾಗುತ್ತಾನೆ, ಶತ್ರು ಆಗ್ತಾನೆ. ಅದೇ ತರ ಶುಕ್ರ ನೋಡಿ, ಚಂದ್ರಗೆ ಶುಕ್ರ ನ್ಯೂಟ್ರಲ್ ಇದ್ದಾನೆ, ಇಲ್ಲಿ ಶತ್ರು ಇದ್ದಾನೆ. ಸೊ ನ್ಯೂಟ್ರಲ್ ಪ್ಲಸ್ ಶತ್ರು ಆಗ್ತಾನೆ. ಈ ತರ ನೀವು ನೋಡಿದ್ರೆ ಚಂದ್ರಗೆ ಸೂರ್ಯ ನ್ಯೂಟ್ರಲ್ ಆಗ್ತಾನೆ, ಕುಜ ಬಂದು ಶತ್ರು ಆಗ್ತಾನೆ, ಬುಧ ಬಂದು ನ್ಯೂಟ್ರಲ್ ಆಗ್ತಾನೆ, ಗುರು ಬಂದು ಫ್ರೆಂಡ್ ಆಗ್ತಾನೆ, ಶುಕ್ರ ಬಂದು ಶತ್ರು, ಶನಿ ಬಂದು ಶತ್ರು ಆಗ್ತಾರೆ. ದಿಸ್ ಇಸ್ ಕಾಂಪೌಂಡ್ ರಿಲೇಶನ್ಶಿಪ್. ಸೊ ಈ ತರ ಪ್ರತಿಯೊಂದಕ್ಕೂ ನಾವು ಈ ತರ ಕ್ಯಾಲ್ಕುಲೇಟ್ ಮಾಡಿದ್ರೇನೆ ವೆದರ್ ದಟ್ ಪ್ಲಾನೆಟ್ ಗಿವ್ಸ್ ಗುಡ್ ರಿಸಲ್ಟ್ಸ್ ಆರ್ ಬ್ಯಾಡ್ ರಿಸಲ್ಟ್ಸ್ ಎಂಬುದು ನಾವು ಎಕ್ಸಾಕ್ಟ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗತ್ತೆ. ಸೊ ಈಗ ನಾವು ಇದನ್ನೇ ಒಂದು ಎಕ್ಸಾಂಪಲ್ ನೋಡೋಣ. ಸೊ ನಾನೊಂದು ಇವತ್ತಿನ ಜಾತಕವನ್ನು ತೆಗಿತೀನಿ. ಸೊ ಒಂದು ಎಕ್ಸಾಂಪಲ್ ಜಾತಕವನ್ನು ನಾವು ನೋಡೋಣ. ಸೊ ಇಲ್ಲಿ ನೀವು ನೋಡಿದ್ರೆ, ಸೊ ಇದು ಜಸ್ಟ್ ಇವತ್ತಿನ ಈಗಿನ ಜಾತಕ ಇದು. ಈಗ ನೀವು ಒಂದು ಪರ್ಟಿಕ್ಯುಲರ್ ಗ್ರಹಕ್ಕೆ ಏನಾಗುತ್ತೆ ಅಂತ ಅಂಬೋದು ನೀವು ನೋಡ್ಬೋದು. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ಎಕ್ಸಾಂಪಲ್ ಅಲ್ಲಿ
ಸೂರ್ಯಗೆ ಶನಿ ಏನಾಗ್ತಾನೆ ಅಂತ ಅಂಬೋದು ನಂಗೆ ಬೇಕು. ಸೊ ನ್ಯಾಚುರಲ್ ಆಗಿ ಏನಾಗ್ತಾನೆ, ಟೆಂಪ್ರರಿ ಆಗಿ ಏನಾಗ್ತಾನೆ, ಸೊ ಕಾಂಪೌಂಡ್ ಆಗಿ ಏನಾಗ್ತಾನೆ ಅಂತ ಅಂಬೋದು ಬೇಕು. ಇಲ್ಲಿ ನ್ಯಾಚುರಲ್ ಆಗಿ ನೀವು ನೋಡಿ, ಸೂರ್ಯ ಎಲ್ಲಿದ್ದಾನೆ ಅಂತಂದ್ರೆ ನಿಮಗೆ ಕರ್ಕ ರಾಶಿಯಲ್ಲೇ ಇದ್ದಾನೆ. ಶನಿ ಎಲ್ಲಿದ್ದಾನೆ ಅಂತಂದ್ರೆ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಸೊ ನೀವು ನ್ಯಾಚುರಲ್ ಆಗಿ ನೋಡಿದ್ರೆ ಸೂರ್ಯಗೆ ಶನಿ ಬಂದು ಶತ್ರು ಆಗ್ತಾನೆ, ಅದೇನು ಬದಲಾಗಲ್ಲ. ನೀವು ಟ್ಯಾಬ್ಲರ್ ಕಾಲಮ್ ಎಲ್ಲ ನೋಡ್ಬೋದು. ನಿಮಗೆ ಮೆಟೀರಿಯಲ್ ಕೊಟ್ಟಿದ್ದೀನಿ, ಆ ಮೆಟೀರಿಯಲ್ ಒಂದು ಟೇಬಲ್ ಇದೆ, ಆ ಟೇಬಲ್ ಬೇಸ್ ಮಾಡ್ಕೊಂಡು ನೋಡ್ಬೋದು. ಇನ್ನು ನಿಮಗೆ ತಿಳ್ಕೋಬೇಕು ಅಂದ್ರೆ ಸೂರ್ಯನ ಮೂಲ ತ್ರಿಕೋಣ ಸ್ಥಾನ ಸಿಂಹ ರಾಶಿ. ಇಲ್ಲಿಂದ 1 2 3 4 5 6 7 6 7 ಮನೆ ಅಧಿಪತಿ ಆಗ್ತಾನೆ ಶನಿ, ಆದ ಕಾರಣ ಶತ್ರು ಆಗ್ತಾನೆ. ಸೊ ನ್ಯಾಚುರಲ್ ಆಗಿ ಶನಿ ಬಂದು ಶತ್ರು, ಎನಿಮಿ. ಅದಕ್ಕೆ ಟೆಂಪರರಿ ನೋಡಿ, ಸೂರ್ಯ ಈಗ ಎಲ್ಲಿದ್ದಾನೆ, ಕರ್ಕ ರಾಶಿಯಲ್ಲಿದ್ದಾನೆ. ಸೂರ್ಯನಿಂದ ಶನಿ ಎಷ್ಟು ದೂರ ಇದ್ದಾನೆ ಕೌಂಟ್ ಮಾಡಿದ್ರೆ, ಸೂರ್ಯನಿಂದ 1 2 3 4 5. ಸೊ 5th ಹೌಸ್ ಅಲ್ಲಿ ಇದ್ದಾನೆ. ಆಕ್ಚುಲಿ 2 3 4 12 11 12 10 ಈ ಹೌಸಸ್ ಇದ್ರೆ ಮಾತ್ರವೇ ಫ್ರೆಂಡು. ಸೊ ಶನಿ 5th ಹೌಸ್ ಅಲ್ಲಿ ಇರೋದ್ರಿಂದ ಏನಾಗ್ತಾನೆ, ಎನಿಮಿ ಆಗ್ತಾನೆ. ಈಗ ಕಾಂಪೌಂಡ್ ರಿಲೇಶನ್ಶಿಪ್ ನೀವು ನೋಡಿದ್ರೆ ಆಲ್ರೆಡಿ ಎನಿಮಿ ಪ್ಲಸ್ ಎನಿಮಿ ಈಸ್ ಎ ಗ್ರೇಟ್ ಎನಿಮಿ ಆಗ್ತಾನೆ. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡಿದ್ರೆ, ಗುರುಗ್ರಹಕ್ಕೆ ಶುಕ್ರ ಏನಾಗ್ತಾನೆ ನೋಡೋಣ. ಸೊ ನ್ಯಾಚುರಲ್ ಆಗಿ ನೋಡಿದ್ರೆ ಗುರುಗ್ರಹಕ್ಕೆ ಶುಕ್ರ ಶತ್ರು ಆಗ್ತಾನೆ. ಯಾಕೆಂದ್ರೆ ಗುರುವಿನ ಮೂಲ ತ್ರಿಕೋಣ ಸ್ಥಾನ ಧನುಸು ರಾಶಿ. ಇಲ್ಲಿಂದ ಕೌಂಟ್ ಮಾಡಿದ್ರೆ ಶುಕ್ರನ ಮನೆಗಳು 1 2 3 4 5 6 6 ಬರುತ್ತೆ. 7 8 9 10 11 6 11 ಎರಡೂ ಕೂಡ ಶತ್ರುಗಳ ಕೆಳಗೆ ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಶುಕ್ರ ಶತ್ರು ಆಗ್ತಾನೆ. ಅದೇ ನೀವು ಟೆಂಪರರಿ ಆಗಿ ನೋಡಿದ್ರೆ, ಸೊ ಶುಕ್ರನಿಂದ ಸೂರ್ಯ ಎಷ್ಟು ದೂರ ಇದೆ, ಗುರು ಎಷ್ಟು ದೂರ ಇದ್ದಾನೆ ನೋಡ್ಕೊಳ್ಳಿ. ಸಾರಿ, ಗುರುವಿಂದ. ಸೊ ಗುರು ಇಲ್ಲಿದ್ದಾನೆ, ನಿಮಗೆ ಇವತ್ತಿನ ದಿನ ಕನ್ಯಾ ರಾಶಿಯಲ್ಲಿದ್ದಾನೆ. ಇಲ್ಲಿಂದ ಶುಕ್ರನ ಕೌಂಟ್ ಮಾಡಿ 7 8 9. ಸೊ 9ನೇ ಮನೆಗಿದ್ದಾನೆ. ಸೊ 10ನೇ ಮನೆಗಿದ್ರೆ ಫ್ರೆಂಡ್ ಆಗ್ತಾನೆ, 11 12 ಫ್ರೆಂಡ್ ಆಗ್ತಾನೆ. ಬಟ್ 9ನೇ ಮನೆಗೆ ಫ್ರೆಂಡ್ ಇಲ್ಲ. ಸೊ ಏನಾಗ್ತಾನೆ, ಇಲ್ಲಿ ಕೂಡ ಶತ್ರು ಆಗ್ತಾನೆ. ಸೊ ಶತ್ರು ಆದಾಗ ಏನಾಗುತ್ತೆ, ಕಾಂಪೌಂಡ್ ರಿಲೇಶನ್ಶಿಪ್ ನೋಡಿದ್ರೆ ಎನಿಮಿ ಪ್ಲಸ್ ಎನಿಮಿ ಶತ್ರು ಆಗ್ತಾನೆ, ಗ್ರೇಟ್ ಎನಿಮಿ. ಸೊ ಈ ತರ ಒಂದು 2 ಗ್ರಹಗಳ ರಿಲೇಶನ್ಶಿಪ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಬುಧ ಗ್ರಹಕ್ಕೆ ಶನಿ ಏನಾಗ್ತಾನೆ. ಸೊ ಬುಧ ಗ್ರಹಕ್ಕೆ ಶನಿ ನೋಡಿದ್ರೆ ಬುಧನ ಮೂಲ ತ್ರಿಕೋಣ ಸ್ಥಾನ ಬಂದು ಕನ್ಯಾ ರಾಶಿ. 1 2 3 4 5 6 5 ಬಂದು ಫ್ರೆಂಡು, 6 ಬಂದು ಎನಿಮಿ. ಸೊ ಅದ ಕಾರಣ ಏನಾಗುತ್ತಾನೆ, ಎನಿಮಿ ಪ್ಲಸ್ ಫ್ರೆಂಡ್ ನ್ಯೂಟ್ರಲ್ ಆಗಿರ್ತಾನೆ. ಸೊ ಬುಧಗೆ ಶನಿ ನ್ಯಾಚುರಲ್ ಆಗಿ ನ್ಯೂಟ್ರಲ್ ಆಗ್ತಾನೆ. ಅದೇ ಟೆಂಪರರಿ ನೋಡಿದ್ರೆ, ಸೊ ಬುಧನಿಂದ ಶನಿ ಇದ್ದಾನೆ. ಬುಧನಿಂದ 1 2 3 4 4th ಹೌಸ್ ಅಲ್ಲಿ ಶನಿ ಇದ್ದಾನೆ. ಸೊ 4th ಹೌಸ್ ಅಲ್ಲಿ ಶನಿ ಇದ್ರೆ ಫ್ರೆಂಡ್ ಆಗ್ತಾನೆ. ಇಲ್ಲಿ ಕಾಂಪೌಂಡ್ ರಿಲೇಶನ್ಶಿಪ್ ನೋಡಿದ್ರೆ, ಸೊ ನ್ಯೂಟ್ರಲ್ ಪ್ಲಸ್ ಫ್ರೆಂಡ್ ಇಸ್ ಈಕ್ವಲ್ ಟು ಈಸ್ ಎ ಜಸ್ಟ್ ಫ್ರೆಂಡ್. ಸೊ ಬುಧನಿಗೆ ಶನಿ ಮಿತ್ರರಾಗ್ತಾರೆ. ಸೊ ಈ ತರ ಪ್ರತಿಯೊಂದು ಜಾತಕದಲ್ಲಿ ನೀವು ಈ ತರ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಈಸಿ. ಸೊ ನ್ಯಾಚುರಲ್ ರಿಲೇಶನ್ಶಿಪ್ ಬೇಕಾದ್ರೆ ನೀವು ಆ ಟೇಬಲ್ ಅನ್ನ ಒಂದು ಪೇಪರ್ನಲ್ಲಿ ಟೇಬಲ್ ನ ಬರ್ಕೊಂಡು ಆ ಟೇಬಲ್ ನೋಡ್ಕೊಳ್ಳಿ. ಅಥವಾ ನಿಮ್ಗೆ ಇನ್ನ ಈಸಿಯಾಗಿ ಬರ್ಬೇಕಂದ್ರೆ ಎಲ್ಲ ಗ್ರಹಗಳ ಮೂಲ ತ್ರಿಕೋಣ ಸ್ಥಾನ ನೆನಪಿಟ್ಕೊಳ್ಳಿ. 2 4 5 8 9 12 ಈ ಹೌಸಸ್ ಏನಿದೆ ಅದು ಬಂದು ಮಿತ್ರರಾಗ್ತಾರೆ ಅಂತ ಅಂದ್ಕೊಳ್ಳಿ. ನೀವು ಕೌಂಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಆದ್ರೆ. ಅಥವಾ ಯಾಕಂದ್ರೆ ಅದೇನು ಬದಲಾಗಲ್ಲ, ಅದ ಕಾರಣ ಟ್ಯಾಬ್ಲರ್ ಕಾಲಮ್ ಇಟ್ಕೊಂಡು ಕೂಡ ಸರಿ ಹೋಗುತ್ತೆ. ಇನ್ನು ಟೆಂಪರರಿ ಅಂದ್ರೆ ಇಟ್ಸ್ ವೆರಿ ಈಸಿ. ರೈಟ್ ಸೈಡ್ 3 ಹೌಸಸ್, ಲೆಫ್ಟ್ ಸೈಡ್ 3 ಹೌಸಸ್ ಯಾರಿದ್ದಾರೆ ಅವ್ರ ಫ್ರೆಂಡ್ ಆಗ್ತಾರೆ, ಉಳಿದವರು ಶತ್ರುಗಳಾಗ್ತಾರೆ. ಸೊ ರಿಲೇಶನ್ಶಿಪ್ ನೀವು ಮಾಡ್ಬೇಕಾದ್ರೆ ಫ್ರೆಂಡು ಗ್ರೇಟ್ ಫ್ರೆಂಡ್ ಆಗ್ತಾನೆ. ಫ್ರೆಂಡು ಪ್ಲಸ್ ನ್ಯೂಟ್ರಲ್ ಜಸ್ಟ್ ಫ್ರೆಂಡ್ ಆಗ್ತಾನೆ. ಎನಿಮಿ ಪ್ಲಸ್ ಫ್ರೆಂಡ್ ಇಸ್ ಈಕ್ವಲ್ ಟು ನ್ಯೂಟ್ರಲ್. ಎನಿಮಿ ಪ್ಲಸ್ ನ್ಯೂಟ್ರಲ್ ಇಸ್ ಈಕ್ವಲ್ ಟು ಎನಿಮಿ. ಎನಿಮಿ ಪ್ಲಸ್ ಎನಿಮಿ ಇಸ್ ಈಕ್ವಲ್ ಟು ಗ್ರೇಟ್ ಎನಿಮಿ. ಸೊ ನಿಮಗೆ ಆ ಮೆಟೀರಿಯಲ್ ನ ಕೊಟ್ಟಿದ್ದೀನಲ್ಲ, ಆ ಮೆಟೀರಿಯಲ್ ನಾಗಿ ಇದೆಲ್ಲ ಕೂಡ ಇದೆ. ನೀವು ಅದನ್ನು ನೋಡಿ ಕೂಡ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಬೋದು. ಇದು ನಿಮಗೆ ಯಾವಾಗ ಉಪಯೋಗ ಆಗುತ್ತೆ ಅಂತಂದ್ರೆ, ನಿಮಗೆ ಡೀಪ್ ಆಗಿ ಅನಲೈಸ್ ಮಾಡೋ ಕಾಲಕ್ಕೆ ಒಂದು ಗ್ರಹ ಇನ್ನೊಂದು ಗ್ರಹಕ್ಕೆ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಮಾತ್ರ ರಿಸಲ್ಟ್ ಎಂಬುದು ಹೇಗೆ ಬರುತ್ತೆ ಅಂತ ಅಂಬೋದು ನಿಮಗೆ ಗೊತ್ತಾಗುತ್ತೆ.
ಇಲ್ಲಾಂದ್ರೆ ಏನಾಗುತ್ತೆ, ಇದು ಕಷ್ಟ ಆಗುತ್ತೆ. ಅದು ವೆದರ್ ಪಾಸಿಟಿವ್ ರಿಸಲ್ಟ್ ಕೊಡುತ್ತಾ ನೆಗೆಟಿವ್ ರಿಸಲ್ಟ್ಸ್ ಕೊಡುತ್ತಾ ಅಂತ ಹೇಳೋದು ತುಂಬಾ ಕಷ್ಟ. ಬಟ್ ನೀವು ಕೆಲವಿನ ಜಾತಕದಲ್ಲಿ ದಶೆಗಳು ಬರುತ್ತೆ. ಸೊ ಈ ದಶೆ ಅನುಕೂಲ ಮಾಡುತ್ತಾ ಪ್ರತಿಕೂಲ ಮಾಡುತ್ತಾ ಅಂತಂದ್ರೆ ಆ ಗ್ರಹಗಳ ಮಧ್ಯ ರಿಲೇಶನ್ಶಿಪ್ ಏನಿದೆ ಅಂತ ಎಂಬುದು ಪರ್ಟಿಕ್ಯುಲರ್ ತಿಳ್ಕೊಂಡ್ರೆ ಮಾತ್ರ ಅನುಕೂಲ ಆಗುತ್ತೆ. ಸೊ ನಮಗೆ ಕಾಂಪೌಂಡ್ ರಿಲೇಶನ್ಶಿಪ್ ಎಂಬುದು ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಕಾಂಪೌಂಡ್ ರಿಲೇಶನ್ಶಿಪ್ ಬೇಕು ಅಂತಂದ್ರೆ ನಿಮಗೆ ನ್ಯಾಚುರಲ್ ಏನಾಗುತ್ತೆ ಅಂತ ತಿಳ್ಕೋಬೇಕು, ಪ್ಲಸ್ ಟೆಂಪರರಿ ಆಗಿ ಏನಾಗುತ್ತೆ ಅಂತ ಕೂಡ ತಿಳ್ಕೋಬೇಕು. ಅದು ತಿಳ್ಕೊಂಡ್ರೆ ಮಾತ್ರನೇ ಕಾಂಪೌಂಡ್ ರಿಲೇಶನ್ಶಿಪ್ ಡಿರೈವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಇಸ್ ಎ ಸ್ಮಾಲ್ ಟಾಪಿಕ್. ಸೊ ಇದನ್ನ ನೀವು ಫ್ರೀ ಟೈಮ್ ಇದ್ದಾಗೆಲ್ಲ ಕೂಡ ಪ್ರಾಕ್ಟೀಸ್ ಮಾಡಿ. ಇದ್ರಾಗ ಏನಾದರೂ ಡೌಟ್ ಬಂದರೂ ಕೂಡ ಮತ್ತೆ ನಾನು ಫರ್ದರ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.